ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಶಿಲ್ಪಾ ಸಿದ್ದು ಕುಕಿಂಗ್ ಚಾನೆಲ್. ನಾನಿಲ್ಲಿ ನಿಮಗೆ ಇವತ್ತು ಮದುವೆ ಮನೆಯಲ್ಲಿ ಸಬ್ಬಕ್ಕಿ ಪಾಯಸನ ಮಾಡ್ತಾರಲ್ವ, ಅದೇ ರೀತಿ ಮನೆಯಲ್ಲಿ ಕೂಡ 10 ನಿಮಿಷದಲ್ಲಿ ಅದೇ ಟೇಸ್ಟ್ ಕೊಟ್ಟು ಸಬ್ಬಕ್ಕಿನ ಪಾಯಸನ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಎಲ್ಲ ವಿಡಿಯೋಗಳಿಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ತಪ್ಪದೆ ನನ್ನ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿ ಪ್ರಮಾಣದಲ್ಲಿ ವೀಕ್ಷಿಸಿ. ಈಗ ಬನ್ನಿ ಸಬ್ಬಕ್ಕಿ ಪಾಯಸನ ಹೇಗೆ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾ ಹೋಗ್ತೀನಿ. ಮೊದಲಿಗೆ ನಾನಿಲ್ಲಿ ಒಂದು ಪ್ಯಾನ್ಗೆ ಸ್ವಲ್ಪ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಇಲ್ಲಾಂದರೆ ಆಯಿಲನ್ನು ಕೂಡ ಹಾಕ್ಕೋಬೋದು. ನಂತರ ನಾನಿಲ್ಲಿ ಗೋಡಂಬಿ ಮತ್ತು ಬಾದಾಮಿನ ಹಾಕ್ಕೊಂಡಿದ್ದೀನಿ. ನೀವು ನಿಮ್ಮ ಮನೇಲಿ ಯಾವ ಡ್ರೈ ಫ್ರೂಟ್ಸ್ ಇರುತ್ತೋ ಅದನ್ನು ಹಾಕ್ಕೊಳ್ಳೋಣ. ದ್ರಾಕ್ಷಿ ಕೂಡ ಹಾಕ್ಬಿಟ್ಟು ಸ್ವಲ್ಪ ಗೋಲ್ಡನ್ ಕಲರ್ ಬರೋ ತನಕ ಚೆನ್ನಾಗಿ ರೋಸ್ಟ್ ಮಾಡಿಬಿಟ್ಟು ಎತ್ತಿಟ್ಕೊಳ್ಳೋಣ. ನೋಡಿ, ನಾನು ಸಬ್ಬಕ್ಕಿ ಪಾಯಸ ಮಾಡೋದಕ್ಕೆ ಮೇಯ್ನಾಗಿ ಇಲ್ಲಿ 10 ನಿಮಿಷದಲ್ಲಿ ಹೇಗೆ ಮಾಡೋದು ಅಂತ ತೋರಿಸೋದಕ್ಕೋಸ್ಕರ ನಾನಿಲ್ಲಿ ಮೇಯ್ನಾಗಿ ಸಬ್ಬಕ್ಕಿನ ನೆನೆಸಿಟ್ಕೊಂಡಿದ್ದೀನಿ 3 ಅವರು. ಈಗ ಏನು ತುಪ್ಪ ಕಾದಿದೆಯಲ್ವ, ಅದಕ್ಕೆ ನಾನಿಲ್ಲಿ ನೆನೆಸಿ 4 ಸತಿ ತೊಳೆದಿಟ್ಕೊಂಡಿರೋಂಥ ಸಬ್ಬಕ್ಕಿನ ಹಾಕ್ಬಿಟ್ಟು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ. ಸಬ್ಬಕ್ಕಿನ ನೆನೆಸೋದ್ರಿಂದ ಬೇಗ ಪಾಯಸ ಆಗ್ತದೆ. ಹಾಗೆ ಡೈರೆಕ್ಟಾಗಿ ಮಾಡ್ತೀನಿ ಅನ್ನೋದು ತುಂಬ ಟೈಮ್ ಹಿಡಿಯುತ್ತದೆ. ಈ ರೀತಿ ಪಾಯಸನ ಮಾಡೋದಕ್ಕೆ ನಾನಿಲ್ಲಿ ಸಬ್ಬಕ್ಕಿನ ಸ್ವಲ್ಪ ಹುರ್ಕೊಳ್ತಾ ಇದ್ದೀನಿ. ಸಬ್ಬಕ್ಕಿನ ಸ್ವಲ್ಪ ಹುರಿಯೋದ್ರಿಂದ ಮುದ್ದೆ ಥರ ಮೆತ್ತಗೆಲ್ಲ ಆಗೋಲ್ಲ. ಪಾಯಸ ಬಿಡಿ ಬಿಡಿಯಾಗಿ ತುಂಬ ಚೆನ್ನಾಗಿ ರುಚಿಕರವಾಗಿ ಬರ್ತದೆ. ಹುರ್ಕೋಬೇಕು, ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಸಬ್ಬಕ್ಕಿನ ಹುರ್ಕೊಳ್ಳೋಣ. ಹುರ್ಕೊಂಡ ನಂತರ ನಾನಿಲ್ಲಿ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಅರ್ಧ ಸಬ್ಬಕ್ಕಿನ ಬೇಯಿಸಿದ್ದೀನಿ. ಮೇಯ್ನಾಗಿ ನೋಡ್ಕೊಳ್ಳಿ, ನೀರಲ್ಲಿ ಅರ್ಧ ಸಬ್ಬಕ್ಕಿ ಮಾತ್ರ ಬೇಯಿಸಬೇಕು. ನಂತರ ನಾನಿಲ್ಲಿ 1/4 ಲೀಟರ್ ಹಾಲನ್ನು ಹಾಕ್ಕೊಂಡಿದ್ದೀನಿ, ಗಟ್ಟಿ ಹಾಲನ್ನು. ನೀವು ಎಷ್ಟು ಮಾಡ್ತೀರೋ ಅಷ್ಟ್ರ ಮೇಲೆ ಹಾಲನ್ನೇ ಆಗಲಿ, ನಾನು ತಗೊಳ್ತಿರೋಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ನ ನೀವು ಎಷ್ಟು ಮಾಡ್ತೀರೋ ಅಷ್ಟ್ರ ಮೇಲೆ ಹಾಕ್ಕೊಳ್ತಾ ಹೋಗಬೇಕು. ಬೆಲ್ಲ ಕೂಡ ಕರಗೋದಕ್ಕೆ ಒಂದು ಕಡೆ ಇಟ್ಟಿದ್ದೀನಿ. ನೋಡಿ, ಹಾಲಲ್ಲಿ ಪೂರ್ತಿ ಪ್ರಮಾಣದಲ್ಲಿ ಸಬ್ಬಕ್ಕಿ ಬೆಂದಿದೆ ಅಲ್ವಾ. ಈಗ ಈ ಪಕ್ಕದಲ್ಲಿ ಕೂಡ ಬೆಲ್ಲನೂ ಕೂಡ ಪೂರ್ತಿ ಪ್ರಮಾಣದಲ್ಲಿ ಕರಗಿದೆ. ಮೇಯ್ನಾಗಿ ನೋಡ್ಕೊಳ್ಳಿ, ಹಾಲಲ್ಲಿ ಪೂರ್ತಿ ಪ್ರಮಾಣದಲ್ಲಿ ಸಬ್ಬಕ್ಕಿ ಬೇಯಬೇಕು. ಬೆಲ್ಲ ಹಾಕೋದ್ರಿಂದ ಸಬ್ಬಕ್ಕಿ ಬೇಗ ಬೇಯೋದಿಲ್ಲ. ಹಾಗಾಗಿ ಹಾಲಲ್ಲೇ ಪೂರ್ತಿ ಪ್ರಮಾಣದಲ್ಲಿ ಸಬ್ಬಕ್ಕಿನ ಬೇಯಿಸ್ಕೋಬೇಕು ನಾವು. ನೋಡಿ, ಬೆಲ್ಲ ಹಾಕಿದ್ಮೇಲೆ ಪಾಯಸದ ಕಲರ್ ಹೇಗೆ ಟ್ರಾನ್ಸಾಕ್ಟ್ ಆಯಿತು ಅಂತ. ನಾನಿಲ್ಲಿ ಯಾವುದೇ ರೀತಿ ಆರ್ಟಿಫಿಷಿಯಲ್ ಕಲರ್ನ ಕೂಡ ಯೂಸ್ ಮಾಡಿಲ್ಲ. ನಾನು ಕೇಸರಿ ದಳನೂ ಕೂಡ ಯೂಸ್ ಮಾಡಿಲ್ಲ. ನ್ಯಾಚುರಲಾಗಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಮದುವೆ ಮನೆಯಲ್ಲೆಲ್ಲ ಕೇಸರಿ ಫುಡ್ ಕಲರೆಲ್ಲ ಹಾಕ್ಬಿಟ್ಟು ಕಲರ್ ಕೊಡ್ತಾರೆ. ಬೇಡ, ನಾವು ಸಕ್ಕರೆ ಯೂಸ್ ಮಾಡೋದೇ ಬೇಡ, ಬೆಲ್ಲ ಹಾಕ್ಬಿಟ್ಟು ನ್ಯಾಚುರಲ್ ಕಲರ್ ಕೊಟ್ಬಿಟ್ಟು ಪಾಯಸನ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ನಾನೀಗ ಸ್ವಲ್ಪ ಏಲಕ್ಕಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಏಲಕ್ಕಿ ಪುಡಿನಾರ ಆಯಿತು ಅಥವಾ ಬಾದಾಮ್ ಪೌಡರ್ ಅಂತ ಸಿಗುತ್ತದೆ ಎಲ್ಲೋದ್ರೂ ಕೂಡ, ಅದನ್ನು ಕೂಡ ಹಾಕ್ಕೋಬೋದು. ಅದು ಆಪ್ಷನಲ್ಲು, ಇದ್ದರೆ ಹಾಕ್ಕೊಳ್ಳಿ, ಇಲ್ಲದಿದ್ದರೆ ಬೇಡ. ಎಲ್ಲ ಹಾಕ್ಬಿಟ್ಟು ಏಲಕ್ಕಿ ಪುಡಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಎಲ್ಲ ಪಾಯಸಕ್ಕೆ ಹೊಂದ್ಕೊಳ್ಳೋವಾಗ ಮಿಕ್ಸ್ ಮಾಡಿಬಿಟ್ಟು, ಮೇಯ್ನಾಗಿ ಏಲಕ್ಕಿ ಪುಡಿ ಹಾಕ್ಬಿಟ್ಟು ಒಂದು 10 ನಿಮಿಷಗಳ ಕಾಲ ಪಾಯಸನ ಕುದಿ ಬರೋ ತನಕ ಕುದಿಸ್ಬೇಕು. ಆಫ್ ಮಾಡಬಾರ್ದು. ಆವಾಗ ಏನು ಮಾಡುತ್ತೆ, ಏಲಕ್ಕಿ ಫ್ಲೇವರು ಪಾಯಸಕ್ಕೆಲ್ಲ ಹಿಡ್ಕೊಳ್ಳಲ್ಲ. ಹಾಗಾಗಿ ಒಂದು 10 ನಿಮಿಷಗಳ ಕುದಿಸ್ಕೊಂಡ ನಂತರ ನಾನು ಆಗಲೇ ಏನು ರೋಸ್ಟೆಡ್ ಮಾಡಿ ಇಟ್ಕೊಂಡಿದ್ನಲ್ಲ ಡ್ರೈ ಫ್ರೂಟ್ಸು, ಅದನ್ನು ಕೂಡ ಒಂದು ಪಾಯಸದ ಮೇಲೆ ಉದುರಿಸ್ಕೊಳ್ಳೋಣ. ನೋಡಿ, ಈಗ ಉದುರಿಸ್ಕೊಂಡ ಮೇಲೆ ಪಾಯಸ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಅದನ್ನು ನೋಡ್ತಿದ್ರೆ ತಿನ್ನಬೇಕು ಅನಿಸುತ್ತೆ. ಪಾಯಸ ತಿಂದಿಲ್ದವರು ಕೂಡ ಕೊಡಿ, ನಾನು ಕೂಡ ಪಾಯಸ ತಿಂತೀನಿ, ಟೇಸ್ಟ್ ಮಾಡ್ತೀನಿ ಅಂತ ಹೇಳಿ ಇಷ್ಟಪಟ್ಟು ತಿಂತಾರೆ. ಇಷ್ಟೇ ಕ್ವಿಕ್ಕಾಗಿ ಈಸಿಯಾಗಿ 10 ನಿಮಿಷದಲ್ಲಿ ಮದುವೆ ಮನೆ ಶೈಲಿಯ ಸಬ್ಬಕ್ಕಿ ಅಥವಾ ಗೋಲಿ ಪಾಯಸ ಅಂತಲೂ ಕೂಡ ಇದನ್ನು ಕರೀತಾರೆ. ನಾವು ಕೂಡ ಅದೇ ಟೇಸ್ಟ್ ಕೊಟ್ಟು ಮನೇಲಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸಿದ್ದೀನಲ್ವ. ನೀವು ನಿಮ್ಮ ಮನೆಯಲ್ಲಿ ಯಾವಾಗಲೂ ಹಬ್ಬ ಹರಿದಿನ ಮಾಡ್ತಾನೆ ಇರ್ತೀವಲ್ಲ, ಆವಾಗಾರ ಆಯಿತು, ಮನೆಗೆ ನೆಂಟರು ಕೂಡ ಬಂದಿರ್ತಾರಲ್ಲ, ಆವಾಗ ಈ ರೀತಿ ಮಾಡ್ಕೊಳ್ಳಿ. ಅವರು ನಮ್ಮ ಹತ್ರ ರೆಸಿಪಿನ ಕೇಳ್ಕೊಂಡೋಗಿ ಅವರು ಕೂಡ ಒಮ್ಮೆ ಈ ರೀತಿ ಟ್ರೈ ಮಾಡ್ತಾರೆ. ಎಲ್ರಿಗೂ ನನ್ನ ವೀಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತೀನಿ. ಇಷ್ಟ ಆದರೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡಿ.